ಗುರು, ಒಂದು ಹ್ಯಾಬಿಟ್ಟು, ಒಂದು ರುಟೀನು ರೆಗ್ಯುಲರಾಗಿ ಮಾಡೋದ್ರಿಂದ ನಿಮ್ಮ ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅನ್ನೋದು ಹೇಳ್ತೀನಿ ಕೇಳಿ. ನಾನು 2020ರಿಂದ 2025ವರೆಗೂ ಯಾವ ಥರ ಬದುಕುತ್ತೋ, ಹೆಂಗೆ ನಡೀತೋ ನನ್ನ ಜೀವನ ಗೊತ್ತಿಲ್ಲ. ಈ 5 ವರ್ಷದಲ್ಲಿ ನಾನು 24 ಗಂಟೆ ಬರೀ EMI, ಸಾಲ, ಜೀವನ ಮುಂದೆ ಹೆಂಗೆ ನಡೆಸೋದು, ಈ ನರಕದಿಂದ ಆಚೆ ಹೆಂಗೆ ಬರೋದು, ಇದನ್ನೇ ಯೋಚನೆ ಮಾಡ್ತಿದ್ದೆ. ಅದೇ ಈ ಲಾಸ್ಟ್ 1 ಇಯರಿಂದ ಎವ್ರಿ ಡೇ ಜಿಮ್ ಮಾಡ್ತಿದ್ದೀನಲ್ಲ, ಸ್ಟ್ರೆಸ್ ರಿಲೀಸ್ ಮಾಡೋಣ ಅಂತ. ಈಗ ಅದು ಹ್ಯಾಬಿಟ್ ಆಗಿರೋದ್ರಿಂದ ಈಗ ನನಗೆ ಯಾವುದೇ ಥರ ಸ್ಟ್ರೆಸ್ ಬಂದರೂ, ಯಾವುದೇ ಥರ ಯೋಚನೆ ಬಂದ್ರೂ ಅದು ಅದ್ರ ಬಗ್ಗೆ ಅಷ್ಟೊಂದು ಥಿಂಕ್ ಮಾಡೋದಕ್ಕೆ ಹೋಗಲ್ಲ. ಏನಕ್ಕೆ ಮೇರಲ್ಲ, ಬೆಳಿಗ್ಗೆ ಎದ್ದೊಳ್ತೀನಿ, ಹೋಗ್ತೀನಿ, ವರ್ಕೌಟ್ ಮಾಡ್ತೀನಿ, ಬರ್ತೀನಿ. ಸೊ ವರ್ಕೌಟ್ ಮಾಡೋದ್ರಿಂದ ಬಾಡಿಯಲ್ಲಿ ಒಂಥರ ಸ್ಟ್ರೆಸ್ ಸ್ವಲ್ಪ ರಿಲೀಸ್ ಆಗುತ್ತೆ, ಪ್ರೆಷರ್ ಕಮ್ಮಿ ಆಗಿರುತ್ತೆ, ಬಾಡಿ ಪಂಪ್ ಆಗಿರೋದ್ರಿಂದ ಕಾನ್ಫಿಡೆಂಟ್ ಇರುತ್ತೆ. ಸೊ ಈ ಹ್ಯಾಬಿಟ್ಟಿಂದ ಈಗ ನನಗೆ ಯಾವ ಥರ ಸಿಚುಯೇಷನ್ಸ್ ಬಂದ್ರೂ ನಾನು ಅದನ್ನು ಟ್ಯಾಕಲ್ ಮಾಡಬಲ್ಲೆ. ಯಾಕಂದರೆ ಕ್ಲಾರಿಟಿ ಆಫ್ ಥಾಟ್ ಇರುತ್ತೆ, ಪೀಸ್ ಆಫ್ ಮೈಂಡ್ ಇರೋದ್ರಿಂದ ನಾನು ಕ್ಲಿಯರಾಗಿ ಥಿಂಕ್ ಮಾಡ್ಬೋದು. ಸೊ ಇದೊಂದಕ್ಕೋಸ್ಕರ ಆದರೂ ಬೆಳಿಗ್ಗೆ ಎದ್ದು ವಾಕಿಂಗು, ರನ್ನಿಂಗು, ಎಕ್ಸಸೈಸು, ಜಿಮ್ಮು ಏನೋ ಒಂದು ಸ್ಟಾರ್ಟ್ ಮಾಡಿ.